टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರಣಿ ಹೃದಯಾಘಾತ ಪ್ರಕರಣಗಳಿಂದ ಬೆಚ್ಚಿಬಿದ್ದಿರೋ ಹಾಸನದಲ್ಲಿ 24 ಗಂಟೆಗಳ ಅಂತರದಲ್ಲಿ 3 ಹಾರ್ಟ್ ಅಟ್ಯಾಕ್ ಆಗಿ ಸಾವು ಸಂಭವಿಸಿದೆ. ಹಾಸನದ ಸಕಲೇಶಪುರ ತಾಲೂಕಿನ ಮೆಣಸಮಕ್ಕಿ ಗ್ರಾಮದ ರೈತ 52 ವರ್ಷದ ಲಕ್ಷ್ಮಣ ಜಮೀನಿನಲ್ಲಿ ಕೆಲಸ ಮಾಡಿ ಮನೆಗೆ ಬಂದಿದ್ದಾಗ ಹೃದಯಾಘಾತವಾಗಿದೆ. ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡಲಾಗಿತ್ತು. ಆದರೆ ಅಷ್ಟರಲ್ಲೇ ಲಕ್ಷ್ಮಣ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಅಮೀರ್ ಮೊಹಲ್ಲಾದಲ್ಲಿ 53 ವರ್ಷದ ಮುಹೀತ್ಗೆ ಮನೆಯಲ್ಲಿದ್ದಾಗ ಎದೆನೋವು ಕಾಣಿಸಿಕೊಂಡಿದ್ದು ಆಸ್ಪತ್ರೆಗೆ ಕರೆದೊಯ್ಯುವಾಗ ಕೊನೆಯುಸಿರೆಳೆದಿದ್ದಾರೆ. ಇತ್ತ ಅರಸೀಕೆರೆ ತಾಲೂಕಿನ ಬೆಳಗುಂಬದಲ್ಲಿ 52 ವರ್ಷದ ಸುರೇಶ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಜೀವ ಬಿಟ್ಟಿದ್ದಾರೆ. ಈ ಮೂಲಕ ಹಾಸನದಲ್ಲಿ 46 ದಿನಗಳಲ್ಲಿ 40 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ತೀವ್ರ ಆತಂಕ ಮೂಡಿಸಿದೆ. ಸರಣಿ ಹೃದಯಾಘಾತ ಪ್ರಕರಣಗಳಿಂದ ಕಂಗಾಲಾಗಿರುವ ಹಾಸನದಲ್ಲಿ ಆಗ್ತಿರೋದೇನು ಅನ್ನೋ ಅಧ್ಯಯನದ ವರದಿ ಸಲ್ಲಿಕೆಗೆ ಕೌಂಟ್ಡೌನ್ ಶುರುವಾಗಿದೆ. ಹಾಸನ ಹೃದಯಾಘಾತ ಪ್ರಕರಣಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡ ರಾಜ್ಯ ಸರ್ಕಾರ ಕಾರಣ ತಿಳಿಯಲು ಅಧ್ಯಯನಕ್ಕೆ ಆದೇಶಿಸಿತ್ತು. ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದ ಸಮಿತಿ ಅಧ್ಯಯನ ನಡೆಸುತ್ತಿದ್ದು ಹಾಸನದ ಪ್ರತಿ ಮನೆಗಳಿಗೆ ತೆರಳಿ ಮಾಹಿತಿ ಪಡೆಯುತ್ತಿದೆ. 50 ಪ್ರಶ್ನೆಗಳುಳ್ಳ ಬುಕ್ಲೆಟ್ ನೀಡಿ ಮಾಹಿತಿ ಪಡೆಯುತ್ತಿರುವ ಅಧಿಕಾರಿಗಳು ಹೃದಯಾಘಾತಕ್ಕೊಳಗಾದ ವ್ಯಕ್ತಿ ಯಾವುದಾದರೂ ಕಾಯಿಲೆಗೆ ಚಿಕಿತ್ಸೆ ಪಡೆಯುತ್ತಿದ್ದಾರಾ, ಡಿಪ್ರೆಷನ್, ಒಬೆಸಿಟಿ, ಥೈರಾಯ್ಡ್, ಪಿಸಿಒಡಿ, ಹೈಪರ್ ಟೆನ್ಷನ್ ಇತ್ಯಾದಿ ಇತ್ತ, ಕೋವಿಡ್ ಅಟ್ಯಾಕ್ ಆಗಿತ್ತ, ವ್ಯಕ್ತಿಯ ತೂಕ ಎಷ್ಟಿತ್ತು, ವ್ಯಾಕ್ಸಿನ್ ಯಾವುದು, ಈ ಬಗ್ಗೆ ಮಾಹಿತಿ ಸಂಗ್ರಹಿಸಿ ವರದಿ ಸಿದ್ಧಪಡಿಸುತ್ತಿದೆ. ಜುಲೈ 10ರಂದು ಅಧ್ಯಯನದ ವರದಿಯನ್ನ ಸಮಿತಿ ಸರ್ಕಾರಕ್ಕೆ ಸಲ್ಲಿಸಲಿದೆ. ಹೃದಯಾಘಾತದ ಸಾವು ತಡೆಗೆ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಹೊರಡಿಸಲು ಸಜ್ಜಾಗಿದೆ. ಆಸ್ಪತ್ರೆಗಳಿಗೆ ಹಾಗೂ ಸಾರ್ವಜನಿಕರಿಗೆ ಪ್ರತ್ಯೇಕ ಮಾರ್ಗಸೂಚಿ ಹೊರಡಿಸುವ ಸಾಧ್ಯತೆ ಇದೆ. ಆಸ್ಪತ್ರೆಗಳಿಗೆ ಕಾರ್ಡಿಯಾಕ್ ಸರ್ವೆಲೆನ್ಸ್ ಮಾಡುವಂತೆ ಸೂಚಿಸಲಾಗುತ್ತೆ. ಸಡನ್ ಡೆತ್ ಅಥವಾ ಹೃದಯಾಘಾತದ ಪ್ರಕರಣಗಳನ್ನು ದಾಖಲೆ ಮಾಡಬೇಕು. ರೋಗಿಗಳ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ರಿಜಿಸ್ಟರ್ ಮಾಡಬೇಕು ಅಂತ ಮಾರ್ಗಸೂಚಿಯಲ್ಲಿ ಉಲ್ಲೇಖಿಸಲಾಗುತ್ತೆ ಎನ್ನಲಾಗಿದೆ. ಖಲಿಸ್ತಾನಿ ಉಗ್ರ ಹರ್ಪ್ರೀತ್ ಸಿಂಗ್ ಅಲಿಯಾಸ್ ಹ್ಯಾಪಿ ಪಾಸಿಯಾನನ್ನ ಅಮೆರಿಕ ಶೀಘ್ರದಲ್ಲೇ ಭಾರತಕ್ಕೆ ಹಸ್ತಾಂತರಿಸಲಿದೆ. ಹ್ಯಾಪಿ ಪಾಸಿಯಾನನ್ನ ಏಪ್ರಿಲ್ ತಿಂಗಳಲ್ಲಿ ಕ್ಯಾಲಿಫೋರ್ನಿಯಾದ ಸ್ಯಾಕ್ರಮೆಂಟೋದಲ್ಲಿ ಅಮೆರಿಕದ FBI ಮತ್ತು ಅಮೆರಿಕದ ವಲಸೆ ಮತ್ತು ಕಸ್ಟಮ್ಸ್ ಜಂಟಿ ಕಾರ್ಯಾಚರಣೆ ನಡೆಸಿ ಬಂಧಿಸಿತ್ತು. ಹರ್ಪ್ರೀತ್ ಸಿಂಗ್ ಅಲಿಯಾಸ್ ಹ್ಯಾಪಿ ಪಾಸಿಯಾ ಪಂಜಾಬ್ನಲ್ಲಿ ನಡೆದ 16 ಭಯೋತ್ಪಾದಕ ದಾಳಿಗಳ ಪ್ರಕರಣದಲ್ಲಿ ಬೇಕಾಗಿದ್ದಾನೆ. ಈತ ಪಾಕಿಸ್ತಾನದ ಗುಪ್ತಚರ ಮತ್ತು ಖಲಿಸ್ತಾನಿ ಉಗ್ರ ಸಂಘಟನೆಯಾದ ಬಬ್ಬರ್ ಖಲ್ಸಾ ಇಂಟರ್ನ್ಯಾಷನಲ್ ಜೊತೆ ನಂಟು ಹೊಂದಿದ್ದ. ಪಂಜಾಬ್ ಮತ್ತು ಅಮೆರಿಕದಲ್ಲಿ ಹಲವು ಪೊಲೀಸ್ ಠಾಣೆಗಳ ಮೇಲೆ ಈತ ಹ್ಯಾಂಡ್ ಗ್ರೆನೇಡ್ ದಾಳಿ ನಡೆಸಿದ್ದ. ಭಾರತದ ಭಯೋತ್ಪಾದಕ ನಿಗ್ರಹ ಸಂಸ್ಥೆ NIA ಹ್ಯಾಪಿ ಬಗ್ಗೆ ಮಾಹಿತಿ ನೀಡಿದ್ರೆ 5 ಲಕ್ಷ ಬಹುಮಾನ ಕೊಡೋದಾಗಿ ಘೋಷಿಸಿತ್ತು. ಚಿಕ್ಕ ವಯಸ್ಸಿನಲ್ಲೇ ಡ್ರಗ್ಸು, ಮದ್ಯ ಕಳ್ಳ ಸಾಗಣೆ ಮಾಡ್ತಿದ್ದ ಹ್ಯಾಪಿ ಗ್ಯಾಂಗ್ಸ್ಟರ್ಗಳು, ಭಯೋತ್ಪಾದಕರ ಜೊತೆ ಸೇರ್ಕೊಂಡಿದ್ದ. ಗ್ರೆನೇಡ್ ದಾಳಿ ಮಾಡೋದ್ರಲ್ಲಿ ಹ್ಯಾಪಿ ಎಕ್ಸ್ಪರ್ಟ್ ಆಗಿದ್ದಾನೆ. ಹ್ಯಾಪಿ ಪಾಸಿಯಾಗೂ ಮುನ್ನ ಅಮೆರಿಕ ಸರ್ಕಾರ ಮುಂಬೈ ದಾಳಿಯ ಸಂಚುಕೋರ ತಹಾವುರ್ ರಾಣಾನನ್ನ ಭಾರತಕ್ಕೆ ಹಸ್ತಾಂತರಿಸಿತು. ದೆಹಲಿಯ ತಿಹಾರ್ ಜೈಲಿನಲ್ಲಿ NIA ವಶದಲ್ಲಿರುವ ತಹಾವುರ್ ರಾಣಾ ತಪ್ಪೊಪ್ಪಿಕೊಂಡಿದ್ದಾನೆ. 170 ಜನರ ಸಾವಿಗೆ ಕಾರಣವಾದ 2008ರ ಮುಂಬೈ ದಾಳಿ ಬಗ್ಗೆ ಹಲವು ಮಾಹಿತಿ ಹಂಚಿಕೊಂಡಿದ್ದಾನೆ. ನಾನು ಪಾಕಿಸ್ತಾನ ಸೇನೆಯ ವಿಶ್ವಾಸಾರ್ಹ ಏಜೆಂಟ್ ಆಗಿದ್ದೆ. ಸ್ನೇಹಿತ ಡೇವಿಡ್ ಹೆಡ್ಲಿ ಜೊತೆಗೆ ಸೇರಿ ಪಾಕ್ ಮೂಲದ ಲಷ್ಕರ್ ಎ ತೊಯ್ಬಾ ಜೊತೆ ತರಬೇತಿ ಸಭೆ ನಡೆಸಿದ್ದೀನಿ. 2008ರ ಹತ್ಯಾಕಾಂಡದಲ್ಲಿ ನನ್ನ ಪಾತ್ರವೂ ಇದೆ. LET ಮುಖ್ಯವಾಗಿ ಬೇಹುಗಾರಿಕೆ ಜಾಲವಾಗಿ ಕೆಲಸ ಮಾಡ್ತಿತ್ತು. 26/11 ಮುಂಬೈ ದಾಳಿಯ ಸಮಯದಲ್ಲಿ ನಾನು ಮುಂಬೈನಲ್ಲಿದ್ದೆ. ಆ ಸಮಯದಲ್ಲಿ ನಾನು ಮುಂಬೈನಲ್ಲಿರೋದು ಉಗ್ರರ ಯೋಜನೆಯ ಭಾಗವಾಗಿತ್ತು ಅಂತ ರಾಣಾ ಹೇಳಿಕೆ ಕೊಟ್ಟು ತಪ್ಪೊಪ್ಪಿಕೊಂಡಿದ್ದಾನೆ.